ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಾಂಚನ ಅನಿಲ್ ಯೂಟ್ಯೂಬ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಜಲ್ದಿ ಎದ್ದೀನಿ ರೀ. ಇವತ್ತು ನಾಷ್ಟ ಮಾಡ್ಬೇಕಲ್ರಿ, ಇಡ್ಲಿ. ಹಾಗಾಗಿ ಇನ್ನು ಎಲ್ಲರೂ ಮಲ್ಕೊಂಡಾರ. ಎದ್ದು ಕಸ ಗುಡಿಸಿ ರಂಗೋಲಿ ಹಾಕಿ ನೀರಿಟ್ಟು ಫ್ರೆಶ್ ಅಪ್ ಆಗಿ ಇಡ್ಲಿ ಮಾಡಕತ್ತೀನಿ ರೀ. ಈಗ ನನ್ನ ಮಗಳು ಎದ್ದಾಳ, ಒಬ್ಬೇಕಿನೇ ಎದ್ದಾಳ್ರಿ. ಕಾಲೇಜ್ಗೆ ಹೋಗ್ತಾಳಲ್ಲ, ಆಕೆ ಸ್ವಲ್ಪ ಜಲ್ದಿನೇ ಹೇಳ್ತಾಳೆ. ಎದ್ದು ಅಲ್ಲೇ ಒಂದು ಸ್ವಲ್ಪ ಓದ್ಕೋತಾಳ್ರಿ. ಓದ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡೋಟ್ಗೆ 7:15ಕ್ಕೆ ನಾಷ್ಟ ಮಾಡ್ತಾಳ್ರಿ. 7:20, 7:15ಕ್ಕೆ, 7:40ಕ್ಕೆ ಗಾಡಿ ಬರ್ತೈತಲ್ರಿ. ಹಾಗಾಗಿ ಜಲ್ದಿನೇ ಹೇಳ್ತೀನಿ ರೀ. ನಾ ಟಿಫನ್ ಮಾಡೋ ಸಂಬಂಧ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ರೀ ನೈಟೇ. ಹಿಟ್ಟಂತೂ ಏನು ಉಪ್ಪ ಮತ್ತು ಸೋಡಾ ಏನೂ ಹಾಕಂಗಿಲ್ಲ ರೀ. ನಾ ಉಬ್ಬಿ ಬಂದಿರ್ತೈತೆ ರೀ ಹಿಟ್ಟು. ಬೆಳಗ್ಗೆನೇ ಹಾಕ್ಕೊಂಡ್ಬಿಡ್ತೀನಿ ರೀ. ಹಾಕಿ ಮಿಕ್ಸ್ ಮಾಡ್ತೀನಿ. ಸೋಡಾ ಹಾಕಂಗಿಲ್ಲ ರೀ, ಬರೀ ಉಪ್ಪಷ್ಟೇ ಹಾಕ್ಕೊಂಡಿರ್ತೀನಿ. ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮೆತ್ತಗಾಗ್ತಾವ್ರಿ ಇಡ್ಲಿ. ನಮ್ಮ ಮಕ್ಕಳು ಎಷ್ಟು ಸಾಫ್ಟ್ ಆಗ್ಯಾವ ಅಂತಾರೆ ಅವ್ರ ಮೇಡಮ್ ಕೇಳ್ತಾರೆ ರೀ, ಅಲ್ಲಿ ಹೋಟೆಲ್ನ ತರ್ತೀರೇನಂತ. ಇಲ್ಲರಿ, ನಮ್ಮ ಮಮ್ಮಿನೇ ಮಾಡ್ತಾಳಂತ ಹೇಳ್ತಾರೆ ರೀ ಅವ್ರ ಸ್ಕೂಲ್ ಒಳಗೆ. ಅವ್ರ ಟೀಚರ್ಗೆಲ್ಲ ಒಂದೊಂದು ತುತ್ತು ಕೊಡ್ತಾರಲ್ರಿ, ಅವರು ಕೊಟ್ಟೆ ತಿಂತಾರೆ ರೀ ಊಟಕ್ಕೆ ಕೂತಾಗ. ಹಂಗಾಗಿ ಕೇಳ್ತಾರೆ ಅವ್ರ ಮೇಡಮ್ರು ಎಷ್ಟು ಸಾಫ್ಟ್ ಅದಾವಲ್ಲ ಅಂಥೇಳಿ. ಮನ್ಯಾಗ ಸಾಫ್ಟೇ ಆಗ್ತಾವ್ರಿ ಇಡ್ಲಿ. ಸ್ವಲ್ಪ ಹಿಟ್ಟು ಉಬ್ಬಿತ್ತಂದ್ರೆ, ಹುಳಿ ಬಂದ್ರೆ ಮೆತ್ತಗೆ ಆಗ್ತಾವ್ರಿ. ಇಲ್ಲ ಅಂದ್ರೆ ಬಿರ್ಸಾಗ್ತಾವ್ರಿ ಇಡ್ಲಿ. ನಮ್ದಂತೂ ಇಡ್ಲಿ ಪಡ್ಡು ಎಲ್ಲ ಚಲೋನೇ ಆಗ್ತಾವ್ರಿ. ಮತ್ತು ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕ್ರಿ ನಾನು ನಮ್ಮವ್ವ. ಭಾಳ ಫಂಕ್ಷನ್ ಅದಾವ್ರಿ. ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂ ನೋಡಿರಿ, ಏನು ಫಂಕ್ಷನ್ ಅಂತ ಗೊತ್ತಾಗ್ತೈತಿ ನಿಮ್ಗೆ. ಮಾರ್ಕೆಟ್ಗೆ ಶಾಪಿಂಗ್ ಭಾಳ ಐತ್ರಿ ಇವತ್ತು. ಮಧ್ಯಾಹ್ನ ಹೋಗೋಣಂತ ಹೇಳ್ರವ್ವ. ಕೆಲ್ಸಕ್ಕೆ ಹೋಗ್ತಾಳಲ್ರಿ, ಬರೋಣ ಫೋನ್ ಮಾಡ್ತೀನಿ, ಹೋಗೋಣಂತ ಹೇಳ್ರಿ. ಇಬ್ಬರು ಕೂಡಿ ಹೋಗಿ ಶಾಪಿಂಗ ಮಾಡ್ಕೊಂಡು ಬರ್ತೀವಿ ರೀ. ಜಾಸ್ತಿ ಇಡ್ಲಿ ಪಡ್ಡುನೇ ಮಾಡೋದಾಗಿತ್ತು ರೀ. ದೋಸೆ ತವ ಹಾಳಾಗಿತ್ತು ರೀ. ಅದು ತಂದು 2 ವರ್ಷ ಆಯ್ತು ರೀ, ಹಾಳಾಗೈತಿ. ತರಬೇಕು ಇನ್ನೊಂದು. ಇದು ಇಡ್ಲಿ ಆಗೋಷ್ಟಿಗೆ ಈ ಕಡೆ ಸಾರು ಮಾಡ್ಕೊಂಡ್ಬಿಡ್ತೀನಿ ರೀ. ಹುಂಚಿಕೆ ನೆನೆ ಇಟ್ಕೊತೀನಿ. ಮತ್ತು ಚಟ್ನಿಗೆಲ್ಲ ರಾತ್ರಿನೇ ನೈಟೇ ಎಲ್ಲ ಕೊಬ್ಬರಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ನಾ ಚಟ್ನಿ ಮಾಡೋಕೆ. ಆ ಕಡೆ ಬೇಳೆ ಕುದಿಲಕ್ಕೆ ಹಾಕಿ ಚಟ್ನಿ ಇಟ್ಟು ರುಬ್ಕೊಂಡಿಟ್ಟೆ ಅಂದರೆ ಮುಗಿತೈತ್ರಿ ಎಲ್ಲ. ಇದಿಷ್ಟ ಮಾಡ್ಕೊಂಡು ನಾನು ಕರಿ ಚಹಾ ಮಾಡ್ಕೊಂಡು ಕುಡಿತೀನಿ ರೀ. ಹೊಂಟೀವಿ ರೀ ಮಾರ್ಕೆಟಿಗೆ. ಹೇಳೋತನ ಯಾವುದೋ ಮಾತು ಕೇಳೋಂಗಿಲ್ಲ. ನಮ್ಗೆ ಏನು ಅನ್ಕೊತೈತಿ ಹೇಳಕ್ಕೆ. ಇಲ್ಲಿ ಬಂದೀವಿ ನೋಡ್ರಿ 3R ಮಾಲ್ಗೆ. ನೋಡತ್ತ ಅಲ್ಲಿಗೆ ರೇಟ ಎಲ್ಲಿ 530 ಒಂದಕ್ಕೆ ಶರ್ಟ್ ಒಂದಕ್ಕೆ. ಈ ಫುಲ್ ತೊಳಿನದ. ಹಾಫ್ ತೋರಿಸ್ರಿ ನೋಡೋಣ. ಹಾಫ್ ಏನು ಇಲ್ಲಿ ಕಾಸ್ಟ್ಲಿ ಇರ್ತಾವೆ. ಅವು ಕಾಟನ್ ಏನು ರೀ? ಬರ್ತಾವಿಲ್ಲ ನಿಂಗೆ? 3 ವರ್ಷ ಅಲ್ರಿ? ಹಾಂ, 3 ವರ್ಷ. 3 ವರ್ಷ ಮುಗಿಲಾಕಂದ. ಅಲ್ಲಿ ಡ್ರೆಸ್ ತೊಗೊಂಡು ಬಂದೀವ್ರಿ. ಇಲ್ಲಿ ಸೀರೆ ನೋಡ್ತಾಳತ್ತೀರವ್ವ. ಚಲೋದ್ರೊಳಗೆ ತೋರಿಸ್ರಿ ಪತ್ಲ, ಡೈಲಿ ಯೂಸಿಗೆ ಚಲೋ ಕ್ವಾಲಿಟಿ. ನೋಡ್ರಿ ಇವು ಸಿಂಡಿಕಾಯಿ
ಮಾರಕ್ಕಿಟ್ಟದ. ನಾವು ಸಣ್ಣವ್ರಿದ್ದಾಗ ಹಂಗೆ ಹರ್ಕೊಂಬಂದು ತಿಂತಿದ್ವಿ. ಈಗ ವರ್ಧಮಾನಕ್ಕೆ ಹೊಂಟೀವ್ರಿ ಸೀರೆ ತೊಗೊಳಕ್ಕೆ. ಅಲ್ಲಿ ವಿಡಿಯೋ ಅಲಾವ್ ಇರಂಗಿಲ್ಲ ರೀ. ನೋಡೋಣ್ರಿ, ಮಾಡಿದ್ರೆ ಮಾಡಿರ್ತೀನಿ ರೀ. ಇದೇ ನೋಡ್ರಿ ಅದು ದವಾಖಾನೆ. ನಮ್ಮ ಮಾಮಂದು ಕಣ್ಣಿನ ಆಪ್ರೇಷನ್ ಮಾಡಿಸಿದತ್ರಿ ಇದು ಇಲ್ಲೇ. ಬಂದೆ ನೋಡ್ರಿ ವರ್ಧಮಾನಕ್ಕೆ. ವಿಡಿಯೋ ಮಾಡಿಸಿ ಬಿಡಂಗಿಲ್ಲ ಅವ್ರು. ಹೋಗತನ ಅಷ್ಟೇ ಬಂದ್ ಮಾಡಿಬಿಡ್ತೀವಿ. ಡೈಲಿ ಯೂಸಿಗೆ ಸ್ಯಾರಿ ಅಲ್ಲಿ ಅಂತ ಚಂದ ಚಂದ. ಯಾವಾಗ ಮದುವೆಯಾಗ ಬ್ಲಾಗ್ ಮಾಡ್ತೀನಿ, ನಡೀತೈತಲ್ರಿ ವಿಡಿಯೋ? ನಡೀತೈತ್ರಿ? ಬಂದ್ ಮಾಡ್ರಿ. ನಮ್ಮ ಒಂದಿನ ಸೀರೆ ಚಾಯ್ಸಿಂಗೆ ಮುಗೋದಿಲ್ರಿ. ಅದನ್ನ ತೆಗಿ, ಬ್ಯಾರೆ ತೆಗಿ, ಕಾಟನ್ ಒಂದಾಗ ನಾವು ನೋಡತ್ತ. ಪ್ಯೂರ್ ಕಾಟನ್ ಬೇಕತ್ತಾಗಿ ಇದೊಂದು ಚಾಯ್ಸ್ ಮಾಡಿಟ್ಟಿವ್ರಿ. ಈಗ ಮೆಹಂದಿ ಕಲರ್ ತಂದು ಕೊಟ್ಟಾರ್ರಿ. ಇದು ಕಾಟನ್ ಏನಿದು? ನೋಡತ್ತಾಡ್ರಿ. ಮತ್ತೆ ಈ ಕಡೆ ಬಂದೀವಿ. ಇದು ಚಂದ ತಗೋ. ಇದು ಅಲ್ಲೇ ತಗೊಂಡು ಬಿಟ್ಟಿನ್ರಿ. ಕಾಲು ಸಾತು ನಿಂತು ನೋಡತ್ತಾಡ್ರಿ. ಡಿಸೈನ್ ಬೇರೆ ಇದು. ಇದೇನು ಸೇಮೆ ಅದ ಸೌಕಾಸ ನೋಡಿ. 8-9 ನೋಡಿ. ಹತ್ತಕ್ಕೆ ಬನ್ನಿ, 10ಕ್ಕೆ ಹತ್ತವ ಅಪ್ಪು ಫೋನ್ ಹಚ್ಚಿ. ಚಾಯ್ಸ್ ಮಾಡೋದಕ್ಕೆ ಕಾಟನ್ ನಮಗೆ ಗೊತ್ತೈತದ ಕಲರ್. ಇದೊಂದು ಚಾಯ್ಸ್ ಮಾಡೀವಿ. ಇದೊಂದು ಆಯ್ತಾ? ತೊಗೊಂಡಿರಿ. ಬಿಲ್ ಬಿಲ್ ಮಾಡಿಸ್ಕೊಂಡು ತೊಗೊಳತ್ತಾಳ್ರಿ ಅವ್ವ. ತೊಗೊಂಡ್ಯಾ? ಈಗ ಬಂದೀವ್ರಿ. ಏನು ತಿನ್ನಕ್ಕೆ ತೊಗೋತಾಳತ್ತವ್ವ ಹುಡುಗರಿಗೆ. 4-5 ಮಂದಿಗೆ ಒಂದೊಂದು. ಕಲಾಕನ್ ನನ್ನ ಫೇವ್ರೇಟ್ ಕಲಾಕನ್. ಇಲ್ಲಿ ಅದ. ವಡಾಪಾವ್ ತಿನ್ನಕ್ಕೆ ಬಂದೀವಿ. ಮಾಡಾಕತ್ತಾರೆ, ನಾ ಕೊಡಲ್ಲ. ಸ್ವಲ್ಪ ಜಲ್ದಿ ಕೊಡ್ರಿ. ನಾವು ಒಂದೇ ಶಾಪಿಂಗ್ ಎಲ್ಲ ಮುಗಿತ್ರಿ. ವಡಾಪಾವ್ ಈಗ ಬಂದು ಕೂತೀವ್ರಿ. ನಮ್ಮ ಡಾಲಿ ನೋಡ್ರಿ ಹೆಂಗ್ ಮಾಡಾಕತ್ತ. ಅಲ್ಯಾಕೆ ಬರಂಗಿಲ್ಲ ಆಗ್ಯಾರ ಇವರು ಅನ್ನತೈತಿ. ಅಪ್ಪಗ ಗೇಟ್ ತೆಗಿ ಅನ್ನತೈತ್ರಿ ಅದು.
ಚಾ ಮಾಡ್ಯಾರತ್ ಇಲ್ಲೇ ಹಾಕತ್ತಾಳ ಭಾಗ್ಯ. ಹೆಂಗ್ ಹೇಳತ್ತೈತ್ ನೋಡ್ರಿ. ಚಾ ಬಂತ್ರಿ ಹೋಗ್ಬೇಡ ಹೋಗಲ್ಲ ಮಾರ್ಕೆಟ್ ಬಂದು ಪಲ್ಯ ಮಾಡ್ತೇವೆ. ಬದ್ನಿಕಾಯಿ ಪಲ್ಯ ಮಾಡಿದೆ. ಪಲ್ಯ ಮಾಡಿದೆ, ಇದು ಮಾಡಿದೆ, ಮತ್ತು ಇಡ್ಲಿ ಉಳಿದೇವ್ರಿ. ಇಷ್ಟೇ ಇಡ್ಲಿ ಉಪ್ಪಿಟ್ಟು ಮಾಡಿದೆ. ಹಾಕತ್ತೀನಿ ಲಕ್ಷ್ಮಿ, ತರ್ಲಾತೀನಿ ಹಿಂಗೆ ಊಟಕ್ಕೆ. ಲಕ್ಷ್ಮಿಗೆ ಊಟಕ್ಕೆ ಹಾಕ್ಬಿಡಾಕತ್ತೀನಿ. ಕಳ್ಳು ಬಿಡ್ತಾಡಕ್ಕೆ ನಾನೇ ತೋತಾಡ್ ರೊಟ್ಟಿ ಕಿಡಿಲ್ಲ, ನಾನು ಹಾಕ್ಬಿಡಾತೀನಿ. ಇಷ್ಟೆಲ್ಲ ಮಾಡ್ದೆ ಬಂದು ಕುಟ್ಟೇ ಇಲ್ರಿ ನಾ. ಒಟ್ಟು ಬಟ್ಟೆ ಶಾಪಿಂಗ್ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಎಲ್ಲ ಈಗ ಆಯ್ತು ನೋಡ್ರಿ ಎಲ್ಲರದು. ಈಗ ಬಂದೀವ್ರಿ ನಾವು ಟೆರ್ಕೇಸ್ ಮೇಲೆ. ಭಾಳ ಅಂದ್ರೆ ಭಾಳ ಶಾಪಿಂಗ್ ಮಾಡಿದೇವ್ರಿ ಇವತ್ತು. ಸೀರೆ ಮತ್ತು ಪಾಪುಗ ಅರಿಬಿ ಜಡಿ ತೆಗಿಯೋದೈತ್ರಿ, ಮತ್ತು ಮದುವೆ ಐತ್ರಿ. ಮತ್ತು ನಾಳೆ ಅವಾಗ ಟೈಮ್ ಇರಂಗಿಲ್ಲ ರೀ, ಮದ್ವೆ ಸಂತಿಗೆ ಹೋಗ್ತಾಳಂತ್ರಕ್ಕೆ. ನಾಳೆ ನಮ್ದು ಚಿಕ್ಕಮ್ಮ ಮಗಂದು ಮದುವೆ ಐತ್ರಿ. ಹಿಂಗಾಗಿ ಆಕೆ ಟೈಮ್ ಇರಂಗಿಲ್ಲ, ಇವತ್ತೇ ಹೋಗೋಣ ಬಾ ತಂದ್ರಿ. ಅದಕ್ಕೆ ಇವತ್ತೆಲ್ಲ ಮುಗಿಸ್ಕೊಂಡು ಬಂದೀವ್ರಿ. 3ಕ್ಕೆ ಹೋಗಿದ್ದೀವ್ರಿ ನಾವು. 3ಕ್ಕೆ ಹೋಗಿ 5ಕ್ಕೆ ಬಂದೀವ್ರಿ. ಅಂದ್ರೆ ಜಲ್ದಿನೇ ಮಾಡ್ಕೊಂಡು ಬಂದೀವ್ರೆಲ್ಲ ಶಾಪಿಂಗ. ಬಂದು ಅಡುಗೆ ಅದೆಲ್ಲ ಮಾಡಿ ಊಟ ಆಗೋದಕ್ಕೆ ಎಷ್ಟೊತ್ತು ಆಗೈತ್ರಿ. ಈಗ 9 ಗಂಟೆ ಆಗೈತ್ರಿ ಈಗ. ಮತ್ತು ನಾವು ಜಾಸ್ತಿ ಅರ್ಬಿ 3Rನಾಗೆ ತೊಗೋತೀವ್ರಿ. ಮೀನಾಕ್ಷಿ ಚೌಕ್ನಾಗ ಐತ್ರಿ ಅದು. ಬಟ್ಟೆ ಕ್ವಾಲಿಟಿ ಎಲ್ಲ ಚಲೋ ಇರ್ತಾವ್ರಿ ಅಲ್ಲಿ. ಮತ್ತು ನಮ್ಗೆ ಯಾವ ರೇಟ್ನಾಗ ಬೇಕು ಆ ರೇಟ್ನಾಗೆ ಸಿಗ್ತಾವ್ರಿ. ಹೇಳಿದ್ರೆ ತೆಗೆದು ತೋರಿಸ್ತಾರೆ ಅವರು. ಕಡಿಮೆ ರೇಟ್ನಾಗ ತೋರಿಸ್ತಾರೆ. ಮತ್ತು ಮದುವೆ ಶಾಪಿಂಗ್ ಹೋಗ್ಬೇಕಂದ್ರೆ ವರ್ಧಮಾನಕ್ಕೆ ಹೋಗ್ಬೇಕ್ರಿ. ಸೀರೆ ಎಲ್ಲ ಚಲೋ ಇರ್ತಾವ್ರಲ್ಲಿ. ಮತ್ತು ನ್ಯೂ ಟೈಪ್ ಬಂದಿರ್ತಾವ್ರಿ ಸೀರೆ. ಅಲ್ಲೇ ಸೀರೆ ತೊಗೊಂಡಳ್ರಿ ಅವ್ವ. 2 ಸೀರೆ ತೊಗೊಂಡಳು. ಆಗಿದೊಂದು ದೇವ್ರು ಮಾಡೋ ಫಂಕ್ಷನ್ ಐತ್ರಿ. ಭಾಳ ಫಂಕ್ಷನ್ ಅದಾವ್ರಿ. ಒಂದು ಆರುಗಳಕ್ಕೆ ಒಂದು ಫಂಕ್ಷನ್ ಹಂಗೆ ಸ್ಟಾರ್ಟ್ ಆಗ್ತಾವ್ರಿ ಈಗ. ಮತ್ತು ಮುಂದೆ ಟೈಮ್ ಸಿಗಂಗಿಲ್ಲ ರೀ. ಅಕ್ಕಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಹಾಗಾಗಿ ಟೈಮ್ ಇರಂಗಿಲ್ವ. ಇವತ್ತೇ ಹೋಗೋಣ ಬಾ ಅಂದ್ರಿ. ಅದಕ್ಕೆ ಇಬ್ಬರು ಇವತ್ತು ಹೋಗಿ ಮಾರ್ಕೆಟ್ ಎಲ್ಲ ಮಾಡ್ಕೊಂಡು ಬಂದೀವ್ರಿ. ಸುಸ್ತಾಗಿತ್ತು ರೀ ನನಗಂತೂ. ಬಂದು ಅಡುಗೆ ಮಾಡೋದಂದ್ರೆ ಬ್ಯಾಸ್ರ ಬರಾಕತ್ತೈತ್ರಿ. ಮತ್ತು ಯಾರಿಗೆ ಹೇಳ್ಬೇಕ್ರಿ, ಮಾಡಬೇಕಲ್ರಿ. ಬ್ಯಾಸ್ರ ಬರ್ತೈತೆ ಅಂತ ಬಿಡಾಕೆ ಬರೋಂಗಿಲ್ಲ. ಬಾಜಾರ್ಗೆ ಹೋಗಿ ಬಂದರೆ ಇಟ್ಟು ಬ್ಯಾಸ್ರ ಆಗ್ತೈತಿ ರೀ. ಮತ್ತು ಬೇರೆದವ್ರು ಹೊರಗೆ ಕೆಲಸ ಮಾಡ್ಕೊಂಡು ಬಂದು ಮನ್ಯಾಗ ಅಡುಗೆ ಮಾಡ್ತಾರೆ, ಅವ್ರಿಗೆ ಹೆಂಗೆ ಆಗ್ತಿರ್ಬೇಕ್ರಿ. ಯಾರಿಗೆ ಹೇಳೋದಿಲ್ಲ ರೀ, ಮಾಡಬೇಕಲ್ರಿ ಅಡುಗೆ. ಮತ್ತು ಅಡುಗೆ ಎಲ್ಲ ಊಟ ಈಗೆಲ್ಲ ಆಯ್ತು ನೋಡ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಕಂಟಿನ್ಯೂಸ್ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.